ನಟ ಕಿಚ್ಚ ಸುದೀಪ್ ಒಂದು ಕಡೆ ಹೇಳ್ತಾರೆ, ಕಪಾಲಕ್ಕೆ ಹೊಡಿಸಿಕೊಳ್ಳುವಷ್ಟು ಒಳ್ಳೆಯವು ನಾನಲ್ಲ. ನಟ ಕಿಚ್ಚ ಸುದೀಪ್ ಸಂಚಲನ ಮೂಡಿಸುವಂತ ಹೇಳಿಕೆ. ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್, ಸ್ಟಾರ್ ಗಾಳಿ ಜೋರು ಹಿನ್ನೆಲೆ. ಚಂದನವನದಲ್ಲಿ ಕಲರ್ಫುಲ್ ಅರಮನೆಯೊಳಗೆ ಶೀತ ಗಾಳಿ ವಿಪರೀತವಾಗಿ ಬೀಸ್ತಾ ಇದೆ. ಆ ಗಾಳಿ ಸ್ಪರ್ಶ ಮಾಡ್ಕೊಂಡವರೆಲ್ಲರೂ ಕೂಡ ಚಳಿ ಚಳಿ ಅಂತವ್ರೆ. ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್, ಸ್ಟಾರ್ ಗಾಳಿ ಜೋರು ಹಿನ್ನೆಲೆ. ಸುದೀಪ್ ಹುಬ್ಬಳ್ಳಿ ವೇದಿಕೆಯ ಮೇಲೆ ಮಾತಾಡಿದ ಮಾತುಗಳು, ಅದೇ ಯುದ್ಧ ನಾನು ಬದ್ಧ ಅಂತೆಲ್ಲ ಹೇಳ್ಕೊಂಡಿದ್ರಲ್ಲ, ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದ್ದವು. ಬಳಿಕ ವಿಜಯಲಕ್ಷ್ಮಿ ದಾವಣಗೆರೆಯಲ್ಲಿ ನಿಂತು ಸುದೀಪ್ ಮಾತಿಗೆ ಟಕ್ಕರ್ ಕೊಟ್ಟಿದ್ರು. ಈ ಮಾತಿನ ಬೆನ್ನಲ್ಲೇ ವಿಜಯಲಕ್ಷ್ಮಿಯ ಬಗ್ಗೆ ಕೆಟ್ಟದಾಗಿ ಅಶ್ಲೀಲ ಕಮೆಂಟ್ ಮಾಡಿದ್ರು. ಆ ಬಗ್ಗೆ ಕಮಿಷನರ್ ಭೇಟಿ ಮಾಡಿ ದೂರು ಸಹ ದಾಖಲಿಸಿದ್ದರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೂರು ದಾಖಲಿಸಿದ ಬಳಿಕ ಅಶ್ಲೀಲ ಕಮೆಂಟ್ಸ್ ಮಾಡಿದವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಸ್ಕ್ರೀನ್ ಶಾಟ್ ತೆಗೆದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಅದರಲ್ಲಿ ಕ್ಲಾಸ್ ಫ್ಯಾನ್ಸ್ ಅನ್ನು ಕೋಟ್ ಮಾಡಿದ್ದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದಕ್ಕೆಲ್ಲ ಈಗ ಕಿಚ್ಚ ಸುದೀಪ್ ಉತ್ತರ ನೀಡಿದ್ದಾರೆ. ಏನು ಉತ್ತರ ಕೊಟ್ಟವರು, ಇವ್ರೇನು ಪ್ರಶ್ನೆ ಕೇಳೋರು? ಕಪಾಳಕ್ಕೆ ಹೊಡೆಸ್ಕೊಳ್ಳೋಷ್ಟು ಒಳ್ಳೆಯವನಲ್ಲ. ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಪಕ್ಕದ ಮನೆಯವರು ಹೊಡೆದ್ರೆ ಸುಮ್ಮನಿರುವಷ್ಟು ಒಳ್ಳೆಯವನು ನಾನಲ್ಲ. ನೀವು ಒಳ್ಳೆಯವರು ಕೆಟ್ಟವರು, ಫ್ಯಾನ್ಸ್ಗಳು ಪರಸ್ಪರ ಹೊಡೆದಾಡ್ಕೊಳ್ಳೋದು ಬೇಡ. ನಿಮಗೆ ಪ್ರೊಡ್ಯೂಸರ್ ಒಬ್ಬ ಹಣ ಹಾಕೋರಿರ್ತಾರೆ, ನೀವು ಬಣ್ಣ ಹಚ್ಕೊಂಡು ಆಕ್ಟ್ ಮಾಡ್ತೀರಿ, ಸಿನಿಮಾ ಲಾಂಚ್ ಆಗುತ್ತೆ, ವಿತರಕರು ಥಿಯೇಟರ್ಗೆ ಮಾರ್ಕತಾರೆ, ನಾವು ಸಿನಿಮಾ ನೋಡೋದಕ್ಕೆ ಬರ್ತೀವಿ, ಪುಕ್ಸಟ್ಟೆ ಬರೋದಿಲ್ಲ, ಟಿಕೆಟ್ ಖರೀದಿ ಮಾಡ್ಕೊಂಡು ಬರ್ತೀವಿ, ದುಡ್ಡು ಸಂಪಾದನೆ ಮಾಡೋದು ನೀವು. ನಮಗೆ ಅಪ್ಪಟ ಮನರಂಜನೆ ಕೊಡಿ. ಅದು ಬಿಟ್ಟು ವೇದಿಕೆಯಲ್ಲಿ ನಿಂತ್ಕೊಂಡು ಅವನು ಹಿಂಗೆ ಇವನು ಹಿಂಗೆ, ಯುದ್ಧಕ್ಕೂ ಸಿದ್ಧ, ಮಾತಿಗೂ ಬದ್ಧ ಅಂತೇಳಿ ನೀವೇನೇನೋ ಹೇಳ್ಕೊಳ್ಳೋದು, ಅಲ್ಲಿ ತುಮಕೂರಲ್ಲಿ ರಮೇಶ ಸುರೇಶ ಹೊಡೆದಾಡ್ಕೊಳ್ಳೋದು, ಇದು ಯಾವ ಸೀಮೆ ನ್ಯಾಯಾಲಯ? ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮದೇ ಆದ ಧಾಟಿಯಲ್ಲಿ ಒಂದು ಪಂಚ್ ಡೈಲಾಗ್ ಅನ್ನು ಹೊಡೆಯೋದಕ್ಕೆ ನಿಮಗೆ ಸೆಕೆಂಡ್ ಸಾಕು. ಇದನ್ನು ಕೇಳಿಸ್ಕೊಂಡಿರೋ ಪುಣ್ಯಾತ್ಮ ಪಾಪ ಫ್ಯಾನ್ಸ್ಗಳು, ನಮ್ಮ ದೇವರೇ ಹಿಂಗೆ ಹೇಳಿದ್ರಲ್ಲ ಅಂತೇಳಿ ಅವನು ಆಕ್ರಂದನ ನೋಡೋರು ಅನ್ಕೋಬೇಕು ಮನೆಯವ್ರು ಯಾರಾದರೂ ಹೋದ್ರೋ ಏನು ಅಂತ. ತನ್ನ ಇಷ್ಟದ ನಾಯಕನ ಬಾಯದ ಏನು ಬರುತ್ತೆ ಅನ್ನೋದನ್ನು ಕಾದು ಕೂರುವ ಎಲ್ಲ ಫ್ಯಾನ್ಸ್ಗಳು ತಪ್ಪು ಅಂತ ನಾನು ಹೇಳ್ತಿಲ್ಲ, ಅಂಧಾಭಿಮಾನಿಗಳು ಇರಬಾರ್ದಲ್ಲ. ಅದೇನೇ ಇರಲಿ, ಸುದೀಪ್ ಅವರು ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿಯಲ್ಲಿ ಒಂದು ಒಡಕು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಯುದ್ಧನ ನೀವೇ ತಡಿತಾ ಇದ್ದೀರಿ. ಸೊ ಮತ್ತೊಂದು ಕಡೆ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಅಲ್ಲಿ ಕ್ಲಾಸ್ ಫ್ಯಾನ್ಸ್ ಅಂತ ಕೋಟ್ ಮಾಡಿ ಹೇಳ್ತಾರೆ. ನಿಮ್ಮ ಹೆಸರಲ್ಲಿರುವಂಥ ಒಂದಷ್ಟು ಲಿಂಕ್ಗಳನ್ನು ಅದರಲ್ಲಿ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ನೀವು ಕಪಾಳ ಕೊಡಿದ್ರೆ ಒಡಿಸ್ಕೊಳ್ಳೋಷ್ಟು ಪರವಾಗಿಲ್ಲ. ಪ್ರೀತಿಯಿಂದ ತಾಯಿ ಹೊಡೆದಿದ್ದು ಏಟುಗಳು ಬೇರೆ ಆಗುತ್ತೆ ಸರ್, ಪಕ್ಕದ ಮನೆಯವ್ರು ಹೊಡಿ ಏಟುಗಳು ಬೇರೆ ಆಗ್ತವೆ ಇರುತ್ತಲ್ಲ ಸರ್. ಅವ್ರಿಗೆ ನಮ್ಮ ಮೇಲಿನ ಒಲವು ಅಟ್ಲೀಸ್ಟ್ ಯಾವುದೋ ಫೇಕ್ ಐಡಿಯಲ್ಲಿ ಮಾಡಲಿಲ್ವೇ? ಈಗ ನೀವು ಒಂದು ಮಾತು ಹೇಳ್ತೀರಿ, ಎಲ್ಲದಕ್ಕಿಂತ ಸ್ಟಾರ್ಟ್ ಆಗಿ ನಾನು ಯಾವಾಗಲೂ ಬಿಗ್ ಬಾಸ್ ನಡೆಸ್ಬೇಕಾದ್ರೆ ಒಂದು ಹೇಳ್ತಾ ಇರ್ತೇನೆ, ಬುಡಕ್ಕೆ ಹೋಗಿ ಎಲ್ಲಿಂದ ಪ್ರಾರಂಭ ಆಯಿತು ಹೋಗಿ. ಯಾಕೆ ಎಂಟೈರ್ ಚಿತ್ರರಂಗದಲ್ಲಿ ಬೇರೆ ಎಲ್ಲ ಕಡೆನೂ ಆ ವಾತಾವರಣ ಇಲ್ಲ? ಎಲ್ಲಿಂದ ಪ್ರಾರಂಭ ಆಗ್ತಾಯಿದೆ? ಈಗ ಯಾವುದೇ ತಗೊಳ್ಳಿ ಸರ್, ನಿಮ್ಮಲ್ಲಿ ಇಷ್ಟು ಚಾನಲ್ಗಳು ಕೂತಿದ್ದೀರಿ ಎಲ್ಲರ ಎದುರುಗಡೆ, ಕರೆಕ್ಟ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ನಾವು ಸ್ವಲ್ಪ ರಫ್ ಆಗಿದ್ದು ಏನೇನೋ ಮಾತಾಡಿಕೊಂಡು ನಿಮ್ಮಗಳಿಗೆ ನೋವು ಉಂಟಾಗುವಂಥದ್ದು ಏನಾದ್ರು ಮಾಡಿದಾಗ ನೀವು ಪ್ರತಿಕ್ರಿಯೆ ಕೊಡ್ತೀರೋ ಕೊಡಲು? ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಏನಿರುತ್ತೆ ಹೇಳಿ? ಪ್ರಾರಂಭ ನೀವು ಮಾಡಿಲ್ಲ ಸರ್. ಹಾಗನ್ಬಿಟ್ಟು ಇದನ್ನೆಲ್ಲ ನಾನು ಎಂಡೋರ್ಸ್ ಮಾಡ್ತೀನಿ ಅಂತಲ್ಲ. ಫಸ್ಟ್ ಆಫ್ ಆಲ್ ನಾನು ಚಿತ್ರರಂಗಕ್ಕೆ ಬಂದಿದ್ದೆ ಇದು ಯಾವುದು ಗಲಾಟೆಗಳು ಮಾಡ್ಕೊಳಕ್ಕಲ್ಲ ಸರ್. ಮೇಕಪ್ ಹಾಕಿ ಸಿನಿಮಾ ಮಾಡಿ ನಗ್ಸೋಕ್ಕೆ, ಖುಷಿಯಾಗಿರೋಕ್ಕೆ, ನಾವು ಜೀವನದಲ್ಲಿ ಏನೋ ಮಾಡಿದ್ದೀವಿ, ಒಂದು ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಅನ್ನಿಸ್ಕೊಳಕ್ಕೆ ಸರ್. ದಿಸ್ ಇಸ್ ನಾಟ್ ವಾಟ್ ಐ ಕೇಮ್ ಇನ್ ದ ಇಂಡಸ್ಟ್ರಿ ಫಾರ್, ಬಟ್ ದಟ್ ಡಸಂಟ್ ಮೇಕ್ ಮಿ ಅ ವೀಕ್ ಮ್ಯಾನ್. ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ವಾಟ್ ಇಸ್ ರೈಟ್. ಹಾಗಂತ ನಾವು ಇದು ಕೇಳಿಸುತ್ತೆ ಪ್ರತಿ ಸಲ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಂಡಿದ್ದಕ್ಕೆ ಗೊತ್ತಿಲ್ವಾ? ಎಷ್ಟೋ ಸತಿ ಹೇಳಿದ್ದೀವಿ,
ನಮಗೂ ಯಾರಿಗೂ ಯುದ್ಧ ಪದ್ದ ಗಿದ್ದ ಅವೆಲ್ಲ ಏನು ಬರೋದಿಲ್ಲ. ನಾವು ಯಾವತ್ತೂ ಆ ಥರ ಮಾಡ್ಕೊಂಡು ಕೂತವ್ರಲ್ಲ. ಯಾರ ನಮ್ಮ ಕಡೆಯಿಂದ ತಪ್ಪಾದಾಗ ನಾವು ಅಟ್ಲೀಸ್ಟ್ ಓಪನ್ ಮುಂದೆ ಬಂದು ಹೇಳಿದ್ದೀವಿ ಮಾಡಬೇಡಿ ಕೆಲವು ಅಂತ, ಅದರಲ್ಲೇನಿದೆ. ಸೊ ನಾನು ಐ ಡೋಂಟ್ ವಾಂಟ್ ಟು ಟಚ್ ದಟ್ ಪಾರ್ಟ್ ಅಟ್ ಆಲ್. ಇವತ್ತು ನನಗೆ ಕರ್ನಾಟಕದಲ್ಲಿ ಎಷ್ಟೋ ಕಡೆ ನಿಮ್ಮಿಂದನೂ ಆಗಲಿ ಇನ್ನೊಂದು ಕಡೆಯಿಂದನೂ ಆಗಲಿ ಗೌರವ ಮರ್ಯಾದೆ ಪ್ರೀತಿ ಸಿಗ್ತಾ ಇದೆ ಅಂದರೆ ಸರ್ ನಾನು ಆ ಥರ ನಡ್ಕೊಂಡಿದ್ದೀನಿ ತಾನೆ. ದುಡ್ಡು ಕೊಟ್ಟು ತೊಗೊಳಕ್ಕಾಗತ್ತಾ ಇದು? ನಂದನ್ನು ನಾನು ಮಾತಾಡ್ಬೋಲೆ ಸರ್. ಮಿಕ್ಕಿದವ್ರು ಯಾರು ಹಾಗಿದ್ದಾರೆ ಅಂತ ಅವ್ರ ಜೀವನದಲ್ಲಿ ಅವರೇ ಒಂಚೂರು ಬೂತ್ ಕನ್ನಡಿಗೆ ಹಾಕೊಂಡು ನೋಡಿಕೊಂಡ್ರೆ ಅವ್ರ ಜೀವನದ ಸ್ಪಷ್ಟತೆ ಅವ್ರಿಗೆ ಸಿಗುತ್ತೆ. ಸರಿಪಡಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟು ಸರ್. ಬಟ್ ಎಂಟೈರ್ ಇಂಡಸ್ಟ್ರಿ ಚೆನ್ನಾಗಿದ್ದೀವಿ ಸರ್. ಒಳ್ಳೆ ಉದ್ದೇಶದಿಂದ ಇಂಡಸ್ಟ್ರಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.